ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅಭ್ಯಾಸ 11.2ರ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಪರಿಹಾರಗಳನ್ನು ನೋಡೋಣ. ಈ ಪಾಠದ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ನಮಗೆ ಇಲ್ಲಿ ಟ್ರಿಗ್ನೋಮೆಟ್ರಿದ ಒಂದು ಟೇಬಲ್ ಅನ್ನು ಬೇಕಾಗ್ತದೆ. ಆ ಟೇಬಲ್ ಅನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಸಿಂಪಲ್ ಮೆಥಡ್ ಅಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ 0/4, 1/4, 2/4, 3/4 ಮತ್ತು 4/4 ಅಂತ ತಗೊಂಡು ಇವುಗಳಿಗೆಲ್ಲಕ್ಕ ರೂಟನ್ನು ಹಾಕೊಳ್ಳೋಣ. ರೂಟನ್ನು ಹಾಕೊಂಡಿದ ನಂತರ ಇವುಗಳು ಬಿಡಿಸಬೇಕು. 0/4 ಅಂತಂದ್ರೆ 0 ಅನ್ನೋದು ಬರ್ತದೆ, ಅದು sin θ, sin 0 ಡಿಗ್ರಿ ವ್ಯಾಲ್ಯೂ ಆಗ್ತದೆ. 1ರ ವರ್ಗಮೂಲ 1, 4ರ ವರ್ಗಮೂಲ 2, ಇಲ್ಲಿ 2 ಒಂದಲೆ 2 ಎರಡಲೆ ಕಟ್ ಆಗ್ತದೆ. 1ರ ವರ್ಗಮೂಲ 1, √2, √3, 4ರ ವರ್ಗಮೂಲ 2, ಇಲ್ಲಿ 2 ಕಟ್ಟಾಗಿ 1 ಅಂತ ಬರ್ತದೆ. 1ರ ವರ್ಗಮೂಲ 1. ನಮ್ಗೆ ಇಲ್ಲಿ sin θದ ವ್ಯಾಲ್ಯೂವನ್ನು ಸಿಕ್ತು. sin 0 ಡಿಗ್ರಿ, 30 ಡಿಗ್ರಿ, 45, 60 ಮತ್ತು 90 ಡಿಗ್ರಿ ವ್ಯಾಲ್ಯೂವನ್ನು ಸಿಕ್ತು. ಇದನ್ನು ರಿವರ್ಸ್ ಆರ್ಡರ್ನಲ್ಲಿ ಬರ್ಕೊಂಡಾಗ ಅದು cos θದ ವ್ಯಾಲ್ಯೂ ಆಗ್ತದೆ. 1ಅನ್ನು ಇಲ್ಲಿ ಬರ್ಕೊಳ್ಬೇಕು. √3/2, ಇಲ್ಲಿ 1/√2, 1/2 ಇದು 0. tan θ ವ್ಯಾಲ್ಯೂ ಏನಾಗ್ತದೆ ಅಂತಂದ್ರೆ sin θ /cos θ ಅಂತ ಆಗ್ತದೆ. cos θ ಇಲ್ಲಿ ಅಂಶ ಮತ್ತು ಛೇದನದಲ್ಲಿ ಅದೇ ರೀತಿ ಇವೆ. 0/1 ಮಾಡಿದಾಗ ಇಲ್ಲಿ 0 ಅನ್ನೋದು ಬಂತು. 2 ಕ್ಯಾನ್ಸಲ್ ಆಗಿ 1/√3 ಅನ್ನೋದು ಬಂತು. ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗಿ 1 ಅನ್ನೋದು ಬರ್ತದೆ. ಛೇದನದಲ್ಲಿದ್ದಂಥ 2 ಕ್ಯಾನ್ಸಲ್ ಆಗಿ √3 ಅನ್ನೋದು ಬಂತು. ಇಲ್ಲಿ 1/0 ಅಂತಂದ್ರೆ ಇನ್ಫಿನಿಟಿ ಆಗ್ತದೆ. ಇದ್ರ ವ್ಯುತ್ಕ್ರಮ ಏನಾಗಿರ್ತದ ಅಂತಂದ್ರೆ cot θ ವ್ಯಾಲ್ಯೂ ಆಗ್ತದೆ. 0ದ ವ್ಯುತ್ಕ್ರಮ ಇನ್ಫಿನಿಟಿ ಅಂತ ತಗೊಂಡೋಣ. ಇಲ್ಲಿ √3/1 ಅಂತೇಳಿ ಬರ್ತದೆ. ಇಲ್ಲಿ ಬರೀ √3 ಅನ್ನೋದು ಬರ್ಕೊಳ್ಳೋಣ. 1ರ ವ್ಯುತ್ಕ್ರಮ 1, ಇಲ್ಲಿ 1/√3 ಅನ್ನೋದು ಬಂತು. ಇಲ್ಲಿ ಇನ್ಫಿನಿಟಿದು 0. sec θ ವ್ಯಾಲ್ಯೂ ಅನ್ನೋದು ಕಾಸ್ಟ್ ವ್ಯುತ್ಕ್ರಮವಾಗಿರ್ತದೆ. 1ರ ವ್ಯುತ್ಕ್ರಮ 1, 2/√3, ಇಲ್ಲಿ √2, 2, 0 ವ್ಯುತ್ಕ್ರಮ ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಅಂತ ಹೇಳಿ ಕರೀತಾರೆ. ಸೈನ್ ವ್ಯುತ್ಕ್ರಮ 0ದ ವ್ಯುತ್ಕ್ರಮ ಇಲ್ಲಿ cosec θ ಆಗ್ತದೆ. 0ದ ವ್ಯುತ್ಕ್ರಮ ಇನ್ಫಿನಿಟಿ, ಇಲ್ಲಿ 2, √2, 2/√3, ಇದು 1ರ ವ್ಯುತ್ಕ್ರಮ 1. ಈ ಒಂದು ಟೇಬಲನ್ನು ತಾವು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿ. ಈ ಲೆಕ್ಕಗಳನ್ನು ಬಿಡಿಸ್ಕೊತಾ ಹೋಗಬೇಕು. ಪ್ರತಿ ಒಂದ್ಸರಿ ಈ ಟೇಬಲ್ ವ್ಯಾಲ್ಯೂಸನ್ನು ಬೇಕಾಗ್ತದೆ. ಈ ಟೇಬಲ್ ವ್ಯಾಲ್ಯೂನ ತಮ್ಮ ಹತ್ರ ಇರಬೇಕು. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನೋಡೋಣ. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. sin 60 ಡಿಗ್ರಿ cos 30 ಡಿಗ್ರಿ ಪ್ಲಸ್ sin 30 ಡಿಗ್ರಿ cos 60 ಡಿಗ್ರಿ. ಪರಿಹಾರ sin 60 ಅಂತಂದ್ರೆ 1/, ಇಲ್ಲಿ sin 60 ವ್ಯಾಲ್ಯೂ ಏನಾಗ್ತದೆ √3/2 ಅಂತ ಹೇಳಿ ಆಗ್ತದೆ. ಇಂಟು cos 30 √3/2 ಬರ್ತದೆ. ಪ್ಲಸ್ sin 30 1/2 ಇಂಟು cos 60 1/2 ಅನ್ನೋದು ಬರ್ತದೆ. ಈ ಟೇಬಲ್ನಲ್ಲಿ ಈಗಾಗಲೇ ಟೇಬಲ್ ಹೇಳಿದಲ್ಲ, ಆ ಟೇಬಲ್ನಲ್ಲಿ ವ್ಯಾಲ್ಯೂಸನ್ನು ತಾವು ನೋಡಬೇಕು. 60 ಡಿಗ್ರಿ, 30 ಡಿಗ್ರಿ, 30 and 60 ಡಿಗ್ರಿ ಈ ರೀತಿ ವ್ಯಾಲ್ಯೂಸನ್ನು ನೋಡಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 2 ಗುಣಾಕಾರ ಮಾಡಿದಾಗ √3 ಸ್ಕ್ವೇರ್ ಆಗ್ತದೆ. 2 × 2 4 ಪ್ಲಸ್ 1 1 1 ಪ್ಲಸ್ 2 2 4. ಲಸವನ್ನು ತೆಗೆದಾಗ ಇಲ್ಲಿ 4 ಲಸ ಬಂತು. ಈ ರೂಟ್ ಸ್ಕ್ವೇರನ್ನು ಕ್ಯಾನ್ಸಲ್ ಆಗಿ 3 ಪ್ಲಸ್ 1 ಅನ್ನೋದು ಬರ್ತದೆ. ಇವೆರಡು ಕೂಡಿಸಿದಾಗ 4/4 ಉತ್ತರ 1 ಅನ್ನೋದು ಬಂತು. ಪರಿಹಾರ 2 tan ಸ್ಕ್ವೇರ್ 45, 2 × tan ಸ್ಕ್ವೇರ್ 45 ಅಂತಂದ್ರೆ 1 ಸ್ಕ್ವೇರ್ ಆಗ್ತದೆ 45 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ. ಈ cos ಸ್ಕ್ವೇರ್ 30 ಡಿಗ್ರಿ ವ್ಯಾಲ್ಯೂ ಏನಾಗ್ತದೆ ಅಂತಂದ್ರೆ √3/2, ಅದು ಸ್ಕ್ವೇರ್ ಇದ್ದಿನ ಸಲುವಾಗಿ ಇಲ್ಲಿ ಸ್ಕ್ವೇರ್ ಅನ್ನು ತಗೊಳ್ತೀವಿ. ಮೈನಸ್ sin 60 ಡಿಗ್ರಿದು √3/2 ಹೋಲ್ ಸ್ಕ್ವೇರ್ ಅನ್ನೋದು ಆಗ್ತದೆ. ಇಲ್ಲಿ 2 × 1, ಈ ಪ್ಲಸ್ √3/2 ಹೋಲ್ ಸ್ಕ್ವೇರ್ ಮೈನಸ್ √3/2 ಹೋಲ್ ಸ್ಕ್ವೇರ್ ಅನ್ನು ಕ್ಯಾನ್ಸಲ್ 0 ಅನ್ನೋದು ಬಂತು. 2 ಕೂಡಿಸಿದಾಗ ಉತ್ತರ 2 ಅನ್ನೋದು ಬರ್ತದೆ. ಮೂರನೇ ಪ್ರಶ್ನೆ cos 45/cos 30 ಪ್ಲಸ್ cosec 30 ಅಂತ ಹೇಳಿದೆ. ಪರಿಹಾರ ಇದ್ರದ್ದು cos 45 ವ್ಯಾಲ್ಯೂ ಏನಾಗ್ತದೆ ಅಂತ ಟೇಬಲ್ ವ್ಯಾಲ್ಯೂ 1/√2 ಅಂತ ಹೇಳಿ ಬರ್ತದೆ. ಹೋಲ್ ಡಿವೈಡ್ ಬೈ cos 30 ವ್ಯಾಲ್ಯೂ 2/√3 ಅನ್ನೋದು ಬಂತು. ಪ್ಲಸ್ cosec 30 2 ಅನ್ನೋದು ಬಂತು. ಇದ್ರ ಕೆಳಗೆ ಇನ್ನೂ ಇಲ್ಲಾಂದ್ರೆ 1. ಇಲ್ಲಿ ಲಸವನ್ನು ತೆಗೆದಾಗ 1/√2 ಡಿವೈಡ್ ಬೈ ಇಲ್ಲಿ ಲಸ √3 ಅನ್ನೋದು ಬರ್ತದೆ. ಓರೆ ಗುಣಾಕಾರ ಮಾಡಿದಾಗ 2 ಪ್ಲಸ್ 2√3 ಅನ್ನೋದು ಬಂತು. 1/√2
ಇವುಗಳನ್ನು ಗುಣಿಸಿದಾಗ ಛೇದನವನ್ನು ಅಂಶಕ್ಕೆ ಒಯ್ದಾಗ √3/2 + 2√3 ಅನ್ನೋದಾಯಿತು. ಇವೆರಡನ್ನು ಗುಣಿಸಿದಾಗ √3/2√2 + 2√6 ಅನ್ನೋದಾಯಿತು. ಇಲ್ಲಿ ಛೇದನವನ್ನು ಅಕರ್ಣಿಕಾರಕ ಮಾಡಬೇಕು. √3/2√2 + 2√6 ಇಂಟು 2√2 - 2√6 /2√2 - 2√6 ಇವೆರಡನ್ನು ಗುಣಿಸಿದಾಗ √3 × 2√2 - 2√6 ಇದು a + b × a - b ಆಗ್ತದೆ. 2√2 ಹೋಲ್ ಸ್ಕ್ವೇರ್ ಮೈನಸ್ 2√6 ಹೋಲ್ ಸ್ಕ್ವೇರ್ ಅಂತೇಳಿ ಆಗ್ತದೆ. ಇವುಗಳನ್ನು ಬಿಡಿಸಿದಾಗ ಇಲ್ಲಿ ಒಂದದ ಏನಿಲ್ಲ ಅಂತಂದ್ರೆ ಒಂದಿರ್ತದ. 1 2 2√6 ಮೈನಸ್ 2√18 ಅಂತೇಳಿ ಆಗ್ತು. ಭಾಗಿಲೆ 2 ಸ್ಕ್ವೇರ್ 4 ಗುಣಿಲೆ ರೂಟ್ ಕ್ಯಾನ್ಸಲ್ ಆಗಿ ರೂಟ್ ಮತ್ತು ಸ್ಕ್ವೇರ್ ಅನ್ನು ಕ್ಯಾನ್ಸಲ್ ಆಗಿ 2 ಅನ್ನೋದು ಬಂತು. ಮೈನಸ್ 4 ಗುಣಿಲೆ 6 ಇದನ್ನು 2√6 ಮೈನಸ್ 2√9 × 2 9 2 18 ಭಾಗಿಲೆ 4 2 8 ಮೈನಸ್ 24 4 6 24 2 ಕಾಮನ್ ತೆಗೆದಾಗ √6 ಮೈನಸ್ ಇದು 9 ವರ್ಗಮೂಲ 3 ಅಂತೇಳಿ ಬಂತು. √2 ಭಾಗಿಲೆ ಮೈನಸ್ 16 2 1 2 8 ಫೈನಲ್ ಉತ್ತರ ಏನು ಬರ್ತಂದ್ರೆ 3√ ಮೈನಸ್ √6 /8. ಈ ಛೇದನದಲ್ಲಿ ಮೈನಸ್ ಇದನ್ನು ಮೇಲ್ಗಡೆ ಕಳಿಸಿದೆವು. ಇದು ಫೈನಲ್ ಉತ್ತರ. 4ನೇ ಪ್ರಶ್ನೆ sin 30 + tan 45 ಮೈನಸ್ cosec 45 ಹೋಲ್ ಡಿವೈಡ್ ಬೈ sec 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಪ್ಲಸ್ cot 45. ಇದರ ಪರಿಹಾರವನ್ನು ನೋಡೋಣ. sin 30 ವ್ಯಾಲ್ಯೂ 1/2 ಪ್ಲಸ್ tan 45 ವ್ಯಾಲ್ಯೂ 1 ಮೈನಸ್ cosec 45 ವ್ಯಾಲ್ಯೂ 2/√3 ಅಂತ ಹೇಳಾಗ್ತದೆ. ತಾವು ಟೇಬಲ್ಸ್ನಲ್ಲಿ ಈ ವ್ಯಾಲ್ಯೂಸನ್ನು ಚೆಕ್ ಮಾಡಬೇಕು. 2/√3 ಇದು sec 30 ವ್ಯಾಲ್ಯೂ ಪ್ಲಸ್ cos 60 ವ್ಯಾಲ್ಯೂ ಏನಾಗ್ತದೆ ಅಂತ 1/2 ಆಗ್ತದೆ ಪ್ಲಸ್ cot 45 ವ್ಯಾಲ್ಯೂ 1 ಅಂತ ಹೇಳಾಗ್ತದೆ. ಇಲ್ಲಿ ಅಂಶ ಮತ್ತು ಛೇದನದಲ್ಲಿ ಲಸವನ್ನು ತೆಗೆದಾಗ ಅಂಶದಲ್ಲಿ ಲಸವನ್ನು ತೆಗಿತೀನಿ. 2√3 ಅನ್ನೋದು ಲಸ ಬರ್ತದೆ. ಇಲ್ಲಿ ಓಡೆ ಗುಣಾಕಾರ ಮಾಡಿದಾಗ √3 ಪ್ಲಸ್ 2√3 ಮೈನಸ್ ಇಲ್ಲಿ 4 ಅನ್ನೋದು ಬಂತು. 2 2 4 ಅನ್ನೋದು ಬರ್ತದೆ. ಹೋಲ್ ಡಿವೈಡ್ ಬೈ ಇನ್ನು ಲಸ 2√3 ಅನ್ನೋದು ಬಂತು. ಇಲ್ಲಿ √3 √3 ಕ್ಯಾನ್ಸಲ್ ಆಗಿ 4 ಪ್ಲಸ್ ಇಲ್ಲಿ 2 2 ಕ್ಯಾನ್ಸಲ್ ಆಗಿ √3 ಪ್ಲಸ್ 2√3 ಅನ್ನೋದು ಬಂತು. 2√3 ಡಿವೈಡ್ ಬೈ 2√3 ಇವೆರಡು ಛೇದನದಲ್ಲವ ಕ್ಯಾನ್ಸಲ್ನ ಆಗ್ತು. ಈಗ ಉಳಿತಿದೆ ಏನಂತಂದ್ರೆ ಇಲ್ಲಿ 3√3 ಮೈನಸ್ 4 ಅನ್ನೋದು ಅಂಶದಲ್ಲಿ ಬಂತು. 4 ಪ್ಲಸ್ 3√3 ಅನ್ನೋದು ಛೇದನದಲ್ಲಿ ಬಂತು. ಛೇದನವನ್ನು ಅಕರ್ಣಿಕಾರಕ ಮಾಡಿದಾಗ 3√3 ಮೈನಸ್ 4 ಇಂಟು 4 ಮೈನಸ್ 3√3 ಡಿವೈಡ್ ಬೈ ಛೇದನದಲ್ಲಿ 4 ಪ್ಲಸ್ 3√3 ಇಂಟು 4 ಮೈನಸ್ 3√3 ಅನ್ನೋದು ಬರ್ತದೆ. ಎರಡನ್ನು ಗುಣಿಸಿದಾಗ ಇವೆರಡು ಗುಣಿಸಿದ 4 3 12 √3 ಮೈನಸ್ 4 4 16 ಇಲ್ಲಿ ಮೈನಸ್ 9 √9 ಮೈನಸ್ ಇಂಟು ಮೈನಸ್ ಪ್ಲಸ್ 12 √3 ಭಾಗಿಲೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ 4 ಸ್ಕ್ವೇರ್ ಮೈನಸ್ 3√3 3√3 ಹೋಲ್ ಸ್ಕ್ವೇರ್ ಅಂತ ಹೇಳಾಗ್ತದೆ. 12 √3 12 √3 24 √3 ಅಂತ ಹೇಳಾಗ್ತು. ಇಲ್ಲಿ ಮೈನಸ್ 16 ಮೈನಸ್ 9 ಇಂಟು 3 ಭಾಗಿಲೆ ಈ √9 3 ಆಗ್ತು. 16 ಮೈನಸ್ ಇದೇನಾಗ್ತದೆ ಅಂತಂದ್ರೆ 9 √3 ಇದ್ದಿದ್ದು 3 ಅಂತೇಳಿ ಬಂತು. 24 √3 ಮೈನಸ್ ಇವೆರಡನ್ನು ಕೂಡಿಸಿದಾಗ 43 ಅನ್ನೋದು ಬರ್ತದೆ. 16 9 3 27 ಕೂಡಿಸಿದಾಗ 43.
ಇಲ್ಲಿ 16ರಲ್ಲಿ 27 ಹೋದಾಗ -11 ಅನ್ನೋದು ಬಂತು. ಛೇದನದಲ್ಲಿದ್ದಂಥ ಮೈನಸನ್ನು ಮೇಲ್ಗಡೆ ಕಳಿಸಿದಾಗ 43 - 24√3/11 ಅನ್ನೋದು ಉತ್ತರ. ಇಲ್ಲಿ 4ನೇ ಪ್ರಶ್ನೆ 5 cos square 60 degree plus 4 sec square 30 degree minus tan square 45 whole divided by sin square 30 plus cos square 60. ಇದರ ಪರಿಹಾರವನ್ನು ನೋಡೋಣ. ಪರಿಹಾರ 5 × cos 60 ಅಂತಂತಂದ್ರೆ ಎಷ್ಟಾಗ್ತದೆ ಅಂದ್ರೆ 1/2 ಹೋಲ್ ಸ್ಕ್ವೇರ್, ಅಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ನ ತೊಗೊಂಡಿದ್ದೆವು. 4 × sec 30 ಡಿಗ್ರಿ ಎಷ್ಟಾಗ್ತದೆ ಅಂದ್ರೆ 2/√3 ಅನ್ನೋದಾಗ್ತದೆ ಟೇಬಲ್ ವ್ಯಾಲ್ಯೂ. ಸ್ಕ್ವೇರ್ ಇದೆ, ಸ್ಕ್ವೇರ್ ಮೈನಸ್ tan square 45 ಇದು ಒಂದು ಸ್ಕ್ವೇರ್ ಅನ್ನ ಆಗ್ತದೆ. ಹೋಲ್ ಡಿವೈಡ್ ಬೈ sin square 30 1/2 ಹೋಲ್ ಸ್ಕ್ವೇರ್ ಪ್ಲಸ್ cos square 60 ವ್ಯಾಲ್ಯೂ √3 ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಅನ್ನೋದು ಆಗ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 5 × 1/4 ಪ್ಲಸ್ 4 × 4/3 ಮೈನಸ್ 1/1 ಛೇದನದಲ್ಲಿ ಏನು ಅಂತಂದ್ರೆ 1 ಆಗ್ತದೆ. 1 ಸ್ಕ್ವೇರ್ 1/4 ಪ್ಲಸ್ √3 ಸ್ಕ್ವೇರನ್ನು ಜಸ್ಟ್ 3 ಅಂತ ಹೇಳಾಗ್ತದೆ. ಇಲ್ಲಿ 3 ಅಂತ ಹೇಳಾಗ್ತು ಭಾಗಿಲೆ 4. ಇಲ್ಲಿ 5/4 ಪ್ಲಸ್ 16/3 ಮೈನಸ್ 1/1. ಇಲ್ಲಿ ಲಸವನ್ನು ತೆಗೆದಾಗ 4 ಅನ್ನೋದು ಬಂತು. 1 + 3 ಇಲ್ಲಿ ಲಸ ಮೇಲ್ ಅಂಶದಲ್ಲಿ ಲಸ 12 ಅನ್ನೋದು ಬರ್ತದೆ. 12 15 ಇದು 15 ಆಗ್ತು ಪ್ಲಸ್ 16 64 ಮೈನಸ್ 12 ಹೋಲ್ ಡಿವೈಡ್ ಬೈ 4/4 ಅಂತಂದ್ರೆ 1 ಆಗ್ತದೆ. ಇಲ್ಲಿ ಇವೆಲ್ಲವನ್ನ ಕೂಡಿಸಿದಾಗ 67/12 ಅನ್ನೋದು ಉತ್ತರ. ಎರಡನೇ ಪ್ರಶ್ನೆ ಸರಿಯಾದ ಉತ್ತರವನ್ನು ಆರಿಸಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಅದರಲ್ಲಿ ಒಂದನೇ ಬೀಟು 2 tan 30 ಡಿಗ್ರಿ ಡಿವೈಡ್ ಬೈ 1 + tan square 30 ಡಿಗ್ರಿ. ಇದರ ಉತ್ತರವನ್ನು ಯಾವುದು ಅಂತೇಳಿ ಚೆಕ್ ಮಾಡೋಣ. 2 × tan 30 1/√3 ಅಂತ ಹೇಳಿ ಆಗ್ತದೆ ಡಿವೈಡ್ ಬೈ 1 + 1/√3 ಅಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಹಾಕೋಣ. 2/√3 ಅಂತೇಳಿ ಬಂತಿದ್ದು ಡಿವೈಡ್ ಬೈ 1 + 1/3. ಇಲ್ಲಿ ಲಸವನ್ನು ತೆಗೆದಾಗ ಛೇದನದಲ್ಲಿ 2 ಡಿವೈಡ್ ಬೈ √3 ಅನ್ನೋದು ಬರ್ತದೆ. ಛೇದನದಲ್ಲಿ 3 + 1/3 2/√3/4/3 ಇದು 2/√3. ಈ ಅಂಶದಲ್ಲಿ ಇದನ್ನು ಮೇಲ್ಗಡೆ ಕಳಿಸಿದಾಗ 3 ಡಿವೈಡ್ ಬೈ 4 ಅನ್ನೋದು ಬಂತು. 2 ಒಂದಲೆ 2 ಎರಡಲೆ 3 ಡಿವೈಡ್ ಬೈ 2√3 ಅನ್ನೋದು ಬಂತು. ಇಲ್ಲಿ ಛೇದನವನ್ನು ಅಕರ್ಣಿಕಾರಕ ಮಾಡಿದಾಗ 3 ಡಿವೈಡ್ ಬೈ 2√3 ಇಂಟು √3 ಡಿವೈಡ್ ಬೈ √3. ಇದನ್ನು ಬಿಡಿಸಿದಾಗ 3√3 ಡಿವೈಡ್ ಬೈ ಇದು 2 × 3 ಅಂತ ಹೇಳಿ ಆಗ್ತದೆ. 3√3 ಡಿವೈಡ್ ಬೈ 6 ಅಂತ ಹೇಳಿ ಬಂತು. 3 ಒಂದಲೆ 3 ಎರಡಲೆ √3 ಡಿವೈಡ್ ಬೈ 2 ಅನ್ನೋದು ಬಂತು. √3 ಡಿವೈಡ್ ಬೈ 2 ಅನ್ನೋದು sin 60 ವ್ಯಾಲ್ಯೂ ಆಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ sin 60 ಆಪ್ಷನ್ ಎ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ 1 - tan square 45 ಡಿವೈಡ್ ಬೈ 1 + tan square 45. ಇದ್ರ ಪರಿಹಾರ ನೋಡೋಣ. ಪರಿಹಾರ 1 - tan 45 ವ್ಯಾಲ್ಯೂ 1 ಆಗ್ತದೆ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1 + 1 ಹೋಲ್ ಸ್ಕ್ವೇರ್. ಇವೆರಡನ್ನು ಬಿಡಿಸಿದಾಗ 1 - 1 ಭಾಗಿಲೆ 1 + 1 ಅಂತ ಹೇಳಿ ಬರ್ತದೆ. 0/2 ಅಂತಂದ್ರೆ ಉತ್ತರ 0 ಆಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮೂರನೇ ಬಿಟ್ ಪ್ರಶ್ನೆ ಉತ್ತರವನ್ನು ನೋಡೋಣ. sin 2a = 2 sin a ಎಂಬುದು ಎನ ಯಾವ ಬೆಲೆಗೆ ಸತ್ಯವಾಗಿದೆ ಅಂತ ಕೇಳಿದ್ದಾರೆ. ಇದ್ರ ಪರಿಹಾರವನ್ನು ನೋಡೋಣ. sin 2 × 0 ಡಿಗ್ರಿಯನ್ನು ತಗೊಳ್ಳೋಣ. 2 × sin 0 ಡಿಗ್ರಿ. ಇಲ್ಲಿ sin 0 ಡಿಗ್ರಿ = 2 × sin 0 ಡಿಗ್ರಿ ಏನಾಗ್ತದೆ 0 ಅಂತ ಹೇಳಿ ಬರ್ತದೆ. ಇಲ್ಲಿ sin 0 ಡಿಗ್ರಿ 0 = 0. ಹಾಗಾಗಿ ಇಲ್ಲಿ ಎ ಬೆಲೆ ಯಾವುದಾಗ್ತದೆ 0 ಡಿಗ್ರಿ ಇದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನಾಲ್ಕನೇ ಬೀಟನ್ನು ನೋಡೋಣ. 2 tan 30 ಡಿಗ್ರಿ ಡಿವೈಡ್ ಬೈ 1 - tan square 30 ಡಿಗ್ರಿ. ಇಲ್ಲಿ 2 × 1/√3 tan 30 ವ್ಯಾಲ್ಯೂ 1/√3 ಮೈನಸ್ 1 - 1/√3 ಹೋಲ್ ಸ್ಕ್ವೇರ್. ಇದನ್ನು ಬಿಡಿಸಿದಾಗ 2/√3 ಅಂತೇಳಿ ಅಂಶದಲ್ಲಿ ಬಂತು. 1 - 1/3 ಅಂತೇಳಿ ಬಂತು. ಇದನ್ನು ಬಿಡಿಸಿದಾಗ 2/√3 ಹೋಲ್ ಡಿವೈಡ್ ಬೈ 3 - 1/3 2/√3 ಇಂಟು
ಇದು 2/3 ಅನ್ನೋದು ಬಂತು, ಇಲ್ಲಿ 3/2 ಅಂತ ಹೇಳಾಗ್ತದೆ. 2 ಕ್ಯಾನ್ಸಲ್ ಆಯಿತು. 3/√3 ಇಲ್ಲಿ ಛೇದನವನ್ನು ಅಕರ್ಣಿಕಾರಕ ಮಾಡಿದಾಗ 3√3/3 ಅನ್ನೋದು ಬಂತು. 3 ಕ್ಯಾನ್ಸಲ್ ಆಗಿ √3 ಅನ್ನೋದು ಉತ್ತರ. √3 ಎದ್ರದ್ದಾಗ್ತದ? tan 60 ಆಗ್ತದ. ಆಪ್ಷನ್ ಸಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, tan a + b = √3 ಮತ್ತು tan a - b = 1/√3 ಆಗಿದೆ. ಇಲ್ಲಿ 0 ಚಿಕ್ಕದಾಗಿದೆ a + b ಗಿಂತಲೂ ಮತ್ತು 90 ಡಿಗ್ರಿಗಿಂತಲೂ ಚಿಕ್ಕದ ಅಥವಾ ಸಮ ಅಂತ ಕೊಟ್ಟಿದ್ದಾರೆ. a ದೊಡ್ಡದಾದರೆ a b ಗಿಂತಲೂ ದೊಡ್ಡದಾದರೆ a ಮತ್ತು b ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಪರಿಹಾರ ನೋಡೋಣ. tan a + b = √3 ಅಂತೇಳಿ ಬರ್ಕೊಳ್ತೇನೆ. ಇದನ್ನು ನಾನು tan a + b = √3 ಅದಕ್ಕೆ ಸಮ ಆಗಿರ್ತಂದ್ರೆ tan 60 ಡಿಗ್ರಿ ಈಕ್ವಲ್ ಆಗಿರ್ತದೆ. ಇಲ್ಲಿ tan ಕ್ಯಾನ್ಸಲ್ ಆಯಿತು. a + b = 60 ಡಿಗ್ರಿ ಅಂತ ಬಂತು. ಸಮೀಕರಣ 1 ಅಂತ ಹೇಳ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, tan a - b = 1/√3 ಅಂತ ಹೇಳಿ ಕೊಟ್ಟಿದ್ದಾರೆ. tan a - b = 1/√3 ಅಂತಂದ್ರೆ tan 30ಗೆ ಈಕ್ವಲ್ ಆಗಿರ್ತದೆ. ಇದು tan 30 ಡಿಗ್ರಿ. tan ಕ್ಯಾನ್ಸಲ್ ಆಯಿತು. a - b = 30 ಡಿಗ್ರಿ. ಇದಕ್ಕೆ ಸಮೀಕರಣ 2. ಸಮೀಕರಣ 1 ಮತ್ತು 2 ವರ್ಜಿಸಿದಾಗ ಏನು ಬರ್ತಾವ ಅಂತಂದ್ರೆ, ಸಮೀಕರಣ 1 ಮತ್ತು 2ರಿಂದ a + b = 60 ಡಿಗ್ರಿ ಮತ್ತೊಂದು a - b = 30 ಡಿಗ್ರಿ. ಇಲ್ಲಿ b ಕ್ಯಾನ್ಸಲ್ ಆಯಿತು. 2a = 90 ಡಿಗ್ರಿ, a = 45 ಡಿಗ್ರಿ. a 45 ಸಿಕ್ತು. ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಒಂದು ಬೆಲೆಯನ್ನು ಆದೇಶಿಸಿದಾಗ b ವ್ಯಾಲ್ಯೂ ಸಿಕ್ತು. a + b = 60 ಡಿಗ್ರಿ, 45 + b = 60. ಇಲ್ಲಿ b = 60 - 45, b = 15 ಡಿಗ್ರಿ. 4ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ, ನಿಮ್ಮ ಉತ್ತರವನ್ನು ಸಮರ್ಥಿಸಿ. sin a + b = sin a + sin b ಆಗ್ತದ ಅಂತ ಕೇಳತ್ತಾರ. ಇಲ್ಲಿ ಇದರ ಉತ್ತರವನ್ನು ನೋಡೋಣ. ಸಪೋಸ್ a = 30 ಡಿಗ್ರಿ ಆಗಿರಲಿ, b = 60 ಡಿಗ್ರಿ ಆಗಿರಲಿ, ಏನಾಗ್ತದೆ ಇಲ್ಲಿ sin a + b = sin a + sin b ಅಂತ ಕೊಟ್ಟಿದ್ದಾರೆ. sin ಇಲ್ಲಿ 30 + 60 sin 30 + sin 60 ಡಿಗ್ರಿ. ಎರಡನ್ನು ಕೂಡಿಸಿದ್ರೆ sin 90 ಡಿಗ್ರಿ ಆಗ್ತದೆ. sin 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗ್ತದೆ? 1. ಈ ಕಡೆ sin 30 ವ್ಯಾಲ್ಯೂ 1/2 ಪ್ಲಸ್ ಇದು sin 60 √3/2 ಆಗ್ತದೆ. ಇವೆರಡನ್ನು ಬಿಡಿಸಿದಾಗ 1 = ಇಲ್ಲಿ +2 ಬಂತು, 1 + √3 ಇವೆರಡು ಈಕ್ವಲ್ ಆಗಲ್ಲ. ಹಾಗಾಗಿ ಈ ಹೇಳಿಕೆ ಏನಾಗ್ತದ ಅಂತಂದ್ರೆ ತಪ್ಪಾಗ್ತದ. 1ನೇ ಹೇಳಿಕೆ ತಪ್ಪು. 2ನೇ ಹೇಳಿಕೆಯನ್ನು ನೋಡೋಣ. ಥೀಟಾ ಹೆಚ್ಚದಂತೆ sin ಥೀಟಾ ಬೆಲೆಯು ಹೆಚ್ಚುತ್ತದೆ. sin 0 ಡಿಗ್ರಿ 0 ಡಿಗ್ರಿ ಆಗ್ತದ. sin 0 ಡಿಗ್ರಿ. sin 30 ಡಿಗ್ರಿ 1/2 ಆಗ್ತದ. sin 45 ಡಿಗ್ರಿ ಎಷ್ಟಾಗ್ತದ ಅಂತಂದ್ರೆ √2/3 ಅಂತ ಹೇಳಿ ಬರ್ತಾ, 1/√2 ಅಂತ ಹೇಳಿ ಬರ್ತಾ. ಹಿಂಗೆ ಇದು ಇನ್ಕ್ರೀಸ್ ಆಗ್ಲತ್ತದ, ಹೆಚ್ಚಿಗೆ ಆಗ್ಲತ್ತದ. ಹಾಗಾಗಿ ಇದು ಹೇಳಿಕೆ ಏನಾಗ್ತದ? ಸರಿಯಾದ ಹೇಳಿಕೆ ಇದೆ. 3ನೇ ಹೇಳಿಕೆ, ಥೀಟಾ ಹೆಚ್ಚಾದಂತೆ ಕಾಸ್ ಥೀಟಾ ಬೆಲೆ ಹೆಚ್ಚುತ್ತದೆ ಅಂತ ಕೇಳಿದರೆ ನಾವು ಟೇಬಲ್ ವ್ಯಾಲ್ಯೂವನ್ನು ನೋಡಬೇಕು. ಟೇಬಲ್ ವ್ಯಾಲ್ಯೂ ನೋಡಿದಾಗ ಗೊತ್ತಾಗ್ತದ. ಇಲ್ಲಿ ಥೀಟಾ ಹೆಚ್ಚಾದಂತೆ ಕಾಸ್ ಥೀಟಾ, ಕಾಸ್ 0 ಡಿಗ್ರಿ ಏನದ ಅಂತಂದ್ರೆ 1 ಅದ, ಕಾಸ್ 0 ಡಿಗ್ರಿ 1 ಅದ, ಕಾಸ್ 90 ಡಿಗ್ರಿ ಏನಾಗ್ತದ ಅಂತಂದ್ರೆ 0 ಆಗ್ತದೆ. ಇದು ಕಡಿಮೆ ಆಕ್ಕೋತ ಬರ್ತದೆ. ಹಾಗಾಗಿ ಇದು ಹೇಳಿಕೆ ತಪ್ಪು. ಈ ಹೇಳಿಕೆ ತಪ್ಪು. 4ನೇ ಹೇಳಿಕೆ, ಥೀಟಾದ ಎಲ್ಲ ಬೆಲೆಗಳಿಗೆ sin ಥೀಟಾ = ಕಾಸ್ ಥೀಟಾ ಆಗಿದೆ. ಇದು ಹೇಳಿಕೆನು ತಪ್ಪಾಗ್ತದೆ. ಯಾಕಂದ್ರೆ sin 45 ಮತ್ತು ಕಾಸ್ 45 ಮಾತ್ರ ಈಕ್ವಲ್ ಅವ, ಉಳಿದಿದ್ದೆಲ್ಲ ಏನವ ಅಪೋಸ್ ಅವ. ಹಾಗಾಗಿ ಇದು ತಪ್ಪಾಗ್ತದ. 5ನೇ ಪ್ರಶ್ನೆ, a = 0ಗೆ cot a ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತೇಳಿ ಕೇಳಿದ್ದಾರೆ. ಇದು ಏನಾಗ್ತದ ಅಂತಂದ್ರೆ ಹೇಳಿಕೆ ಸರಿಯಾಗಿದೆ. ಈ ಕಾಟ್ 0 ಡಿಗ್ರಿ ಏನಾಗ್ತದ? ಇನ್ಫಿನಿಟಿ ಆಗ್ತದ. ಅದಕ್ಕೆ ನಾವು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ, ನಾಟ್ ಡಿಫೈನ್ಡ್ ಅಂತೇಳಿ ಕರಿತೇವೆ. ಹಾಗಾಗಿ ಇದು ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅಭ್ಯಾಸ 11.2ರ ಸಂಪೂರ್ಣ ಪರಿಹಾರಗಳನ್ನು ನೋಡಿದೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.